ಸರ್, ದಿನ ಆಫೀಸಿಗೆ ಬರ್ತಾನೆ, ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಎಲ್ಲ ಸಪ್ಲೈಯರ್ ಲಿಸ್ಟ್ನು ಚಾಚು ತಪ್ಪದೆ ಅಪ್ಡೇಟ್ ಮಾಡ್ತಾನೆ, ಹಳೆ ಫೈಲ್ಗಳನ್ನ ರೆಫರೆನ್ಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾನೆ. ವಿನಯ್ ಭಾವನ್ಗೆ ಏನಾದರೂ ಬೇಕು ಅಂದರೆ ಓಡ್ ಹೋಗಿ ಬೇಗ ಮಾಡಿ ಮುಗಿಸ್ಬಿಡ್ತಾನೆ. ನಿಯತ್ತ ಕೆಲಸ ಮಾಡ್ತಿದ್ದಾನೆ. ಆದ್ರೆ ಅವನ ಶ್ರಮಕ್ಕೆ ನೀವು ಹೇಳಿದ ಥರ ಪ್ರತಿಫಲ ಸಿಗ್ತಿಲ್ಲ. ನೀವು ಹೇಳಿದ ಪ್ರಕಾರ ಅವನಿಗೆ ಸಂಬಳ ಅನ್ನೋದನ್ನ ಕೊಡ್ಬೇಕಲ್ವಾ ಸರ್? ನೀನೇನು ಹೇಳಕ್ಕೆ ಹೊರಟಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಯಾತಕ್ಕೆ ಹೇಳ್ತಾ ಇದೆಯಾ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನೀನು ಹೇಳಿದಾಗೆ ನಾನೇನಾದರೂ ಅವನ ಕೈಗೆ ಸಂಬಳ ಕೊಟ್ಟೆ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ. ದಿನ ನೋಡ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ ನಾನು. ನೋಡು ಮಗಳೇ, ಒಬ್ಬ ದುಶ್ಚಟ ಇರೋ ವ್ಯಕ್ತಿಗೆ ಹಣ ಕೊಟ್ಟೆ ಅಂತ ಇಟ್ಕೋ, ಆ ಹಣ ಖರ್ಚಾಗೋವರೆಗೂ ಅವನು ವಾಪಸ್ ಬರೋದೂ ಇಲ್ಲ. ಎಲ್ಲಿ ಏನೇನು ಕೆಟ್ಟ ಕೆಟ್ಟ ಚಟಗಳ ಮಧ್ಯೆ ಸಿಗಾಕೊಂಡು ನರಳ್ತಾನೋ ನೀನು ಗೊತ್ತಾಗೋದಿಲ್ಲ ಅದೆಲ್ಲ. ಹಾಗಾಗಿ ಅಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಣದಿಂದ ದೂರ ಉಳಿಸೋದು ನಾವು ಅವ್ರಿಗೆ ಮಾಡೋ ಉಪಕಾರ ಆಗುತ್ತೆ. ಅರ್ಥ ಆಯ್ತಾ ಮಗಳೇ? ಸರ್, ಇವನೆಂಥ ಅಪ್ಪ ಅಂತ ನಿನಗನ್ನಿಸ್ಬೋದು. ಕರುಣೆ ಕನಿಕರ ಅನ್ನೋದೆಲ್ಲ ಕುರುಡಾಗಿ ಹೋಗಿದೆ ಅಮ್ಮ. ಸತ್ಯನ ಒಪ್ಕೊಂಡು ಕೋಪನ ನುಂಗ್ಕೊಂಡು ತೆಪ್ಪಗಿರ್ಬೇಕು ಅಷ್ಟೆ. ಸರ್, ನೀವೇ ಹೇಳಿದ್ರಿ ಅವನ ಹಿಂದೆ ಹೇಗಿದ್ದ, ಅವನ ರೆಪ್ಯುಟೇಷನ್ ಬ್ಯಾಕ್ಗ್ರೌಂಡ್ ಇದ್ಯಾವುದು ಬೇಕಾಗಿಲ್ಲ ಅಂತ. ಶ್ರಮಕ್ಕೆ ಪ್ರತಿಫಲ ಸಿಗಬೇಕು. ಇದನ್ನ ನಾನು ಹೇಳ್ತಿಲ್ಲ, ನೀವೇ ಹೇಳಿದ ಮಾತು ಸರ್. ನಮಗೆ ಒಪ್ಪಿಗೆ ಇರೋ ಜನಕ್ಕೆ ಮಾತ್ರ ಈ ಮಾತು ಅನ್ವಯಿಸುತ್ತೆ ಅನ್ನೋದಾದ್ರೆ ನೀವು ಹೇಳಿದ ಮಾತು ಎಷ್ಟು ಸರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಧರ್ಮ ಅಲ್ಲ, ನಮಗಿಷ್ಟ ಬಂದವ್ರನ್ನ ಬೆಳೆಸೋ ಹಠ ಆಗ್ಬಿಡುತ್ತೆ ಅಲ್ವಾ ಸರ್? ನೀವು ಕೃಷ್ಣನ ನಂಬಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಆ ನಂಬಿಕೆ ಗಳಿಸೋವಂಥ ಗನಂದಾರಿ ಕೆಲಸನ ಅವನೇನು ಮಾಡಿಲ್ಲ. ಆದರೆ ನೀವು ನನ್ನ ನಂಬೋದಲ್ವಾ? ಅವನ ಕೆಲಸ ಮಾಡೋದನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಅವನ ಪಕ್ಕ ಕೂತು ಗಮನಿಸಿದ್ದೀನಿ. ಚಾಚು ತಪ್ಪದೆ ಕೆಲ್ಸಕ್ಕೆ ಬರ್ತಾನೆ, ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಕಲಿಯೋ ಪ್ರಯತ್ನ ಮಾಡ್ತಿದ್ದಾನೆ, ನಮಗೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾನೆ ಸರ್. ಒಬ್ಬ ಮಗ ಆಗಿ ಅಲ್ಲ, ಒಬ್ಬ ನಾರ್ಮಲ್ ಎಂಪ್ಲಾಯಿ ಆಗಿ. ಅವನಿಗೆ ನೀವು ಸಂಬಳ ಅಂತ ಪೇ ಮಾಡಿದ್ರೆ ಅವನಲ್ಲಿ ಏನಾದರೂ ಬದಲಾಗ್ಬೋದು ಸರ್. ನೀವು ಹೇಳಿದಾಗೆ ಅವನು ಬೇಡದೇ ಇರೋದಕ್ಕೆ ಬಳಸ್ತಾನೆ ಅನ್ನೋದಕ್ಕಿಂತ ಒಳ್ಳೇದಕ್ಕೂ ಬಳಸ್ಬೋದಲ್ವಾ? ನಾನು ಕೊಡೋ ಹಣನ ಅವನು ಸದ್ಬಳಕೆ ಮಾಡ್ತಾನೆ ಅನ್ನೋ ನಂಬಿಕೆ ನಿನಗಿದೆಯಾ? ಹೇಳೋಕ್ಕಾಗಲ್ಲ ಸರ್. ನಮಗೆ ಆಶ್ಚರ್ಯ ಆದರೂ ಆಗ್ಬೋದು. ಒಂದು ವೇಳೆ ಅವನು ಒಳ್ಳೇದಕ್ಕೆ ಬಳಸದೆ ಹೋದ್ರೂ ಕೆಲಸಕ್ಕೆ ಸಂಬಳ ಕೊಡೋದು ನಿಮ್ಮ ಧರ್ಮ. ಅದನ್ನ ಹೇಗೆ ಬಳಸ್ತಾನೆ ಅನ್ನೋದು ಅವನ ಕರ್ಮ. ಅದನ್ನ ಅವನು ನಿಭಾಯಿಸ್ಕೊಳ್ತಾನೆ.